ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಈ ದಿನ ನಾನು ದ್ವಾದಶಿ ಹಬ್ಬಕ್ಕೆ ಏನೇನು ಮಾಡಿದ್ದೆ ಅಂತ ನೋಡ್ಕೊಂಡು ಬರೋಣ. ಮತ್ತು ಅದನ್ನು ಹೇಗೆ ಮಾಡೋದು ಅಂತ ಕೂಡ ನೋಡೋಣ. ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಬೆಟ್ಟದ ನೆಲ್ಲಿಕಾಯಿ ಚಟ್ನಿಯನ್ನು ಮಾಡಿದ್ದೆ ಮತ್ತು ಅಗಸೆ ಸೊಪ್ಪಿನ ಪಲ್ಯನೂ ಕೂಡ ಮಾಡಿದ್ದೆ. ಅಗಸೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಆದರೆ ಬೆಟ್ಟದ ನೆಲ್ಲಿಕಾಯಿ ಚಟ್ನಿ ಮಾತ್ರ ತೋರಿಸೋದಕ್ಕೆ ಆಗೋದಿಲ್ಲ. ಲೆಮನ್ ರೈಸ್ ಮಾಡಿದ್ದೆ. ಲೆಮನ್ ರೈಸ್ ಎಲ್ಲರಿಗೂ ಗೊತ್ತೇ ಇದೆ ನಾನು ಹೇಗೆ ಮಾಡೋದು ಅಂತ. ಮತ್ತು ಪಪ್ಪನ್ನು ಮಾಡಿದ್ದೆ. ಕರಿಕಡಬು ಸ್ಪೆಷಲ್ಲಾಗಿ ಇವತ್ತು ಕರಿಕಡಬನ್ನು ಮಾಡಿದ್ದೀನಿ. ಅದನ್ನು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ಕೂಡ ನೋಡ್ಕೊಂಡು ಬರೋಣ. ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಟು ಇಂದುಮತಿ ಕುಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಇವಿಷ್ಟನ್ನು ದ್ವಾದಶಿ ಹಬ್ಬದ ಅಡುಗೆಗೆ ಮಾಡಿದ್ದೆ. ಇವಾಗ ಹೇಗೆ ಮಾಡಬೇಕು, ಅದಕ್ಕೇನೇನು ಪದಾರ್ಥ ಹಾಕಬೇಕು ಅಂತ ಎಲ್ಲ ನೋಡ್ಕೊಂಡು ಬರೋಣ. ಒಲೆ ಮೇಲೆ ಸ್ಟವ್ ಹತ್ತಿಸ್ಬಿಟ್ಟು ನಂತರ ಒಲೆ ಮೇಲೆ ಒಂದು ಬಟ್ಲಿಡ್ತಾಯಿದ್ದೀನಿ. ಅದು ದೊಡ್ಡ ಬಟ್ಲಿಟ್ಟಿದ್ದೀನಿ. ದೊಡ್ಡ ಬಟ್ಲಿಟ್ಬಿಟ್ಟು ಅದಕ್ಕೆ ಒಂದು ಅರ್ಧ ಬಟ್ಲಷ್ಟು ನೀರನ್ನು ಹಾಕಬೇಕು. ತೊಗರಿಬೇಳೆನ ಹಾಗೆ ಬೇಯಿಸೋದ್ರಿಂದ ಅದು ಬೇಯ್ತಾ ನೀರು ಕಡಿಮೆ ಆಗೋಗುತ್ತೆ. ಅದಕ್ಕೆ ಅರ್ಧ ಬಟ್ಲಷ್ಟೇ ನೀರು ಬೇಕಾಗುತ್ತೆ. ಮತ್ತು ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ. ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ತೊಗರಿಬೇಳೆ ಒಂದು ಲೋಟದಷ್ಟು ಸಣ್ಣ ಬಟ್ಲಿಗೆ ಹಾಕ್ಕೊಂಡು ಅದನ್ನು ತೊಳೆದುಬಿಟ್ಟು ನೀರನ್ನು ಬಗ್ಗಿಸ್ಕೊಂಡು ಇಟ್ಕೊಂಡ್ಬಿಡೋಣ. ನೀರು ಬಗ್ಗಿಸಿ ಇಟ್ಕೊಂಡಿದ್ದಾದಮೇಲೆ ಇನ್ನೊಂದು ಬಟ್ಲಿಗೆ ತಗೊಂಡು ಅದಕ್ಕೆ ಒಂದು ಚಿರೋಟಿ ರವೆ ಒಂದು ಲೋಟದಷ್ಟು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ಈಗ ನೀರು ಕುದೀತಾ ಇದೆ, ಅದಕ್ಕೆ ಅದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಈ ತೊಗರಿಬೇಳೆ ತೊಳೆದಿರೋದನ್ನು ಅದಕ್ಕೆ ಹಾಕ್ಬಿಡೋಣ. ಅದಕ್ಕೆ ಹಾಕ್ಬಿಟ್ಟು ನಂತರ ಅದಕ್ಕೆ ಒಂದು ಸ್ವಲ್ಪ ಒಂದು ಟೀ ಸ್ಪೂನ್ನಷ್ಟು ಎಣ್ಣೆನ ಹಾಕೋಣ. ಎಣ್ಣೆ ಹಾಕ್ಬಿಟ್ಟು ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಅದು ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ. ಬೇಳೆ ಬೇಯೋವರೆಗೂ ಬಿಡಬೇಕಾಗುತ್ತೆ. ಒಂದು ಅರ್ಧ ಮುಕ್ಕಾಲು ಗಂಟೆನೇ ಬೇಯಬೇಕಾಗುತ್ತೆ. ಅದಕ್ಕೆ ಪಕ್ಕದಲ್ಲಿ ಇನ್ನೊಂದು ಸ್ಟವ್ ಮೇಲೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡ್ಬಿಟ್ಟು ಇವಾಗ ಒಲೆ ಮೇಲೆ ಇನ್ನೊಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಅದಕ್ಕೇನು ಅಳತೆ ಏನೂ ಇಲ್ಲ, ಸ್ವಲ್ಪ ಹಾಕಿದ್ದೀನಿ. ಅದು ಎಣ್ಣೆ ಕಾದ ನಂತರ ಒಂದು ಅರ್ಧ ಸೌಟ್ನಷ್ಟು ಎಣ್ಣೆನ ತಗೊಂಡು ಈ ರವೆ ಲೋಟದಲ್ಲಿ ರವೆ ಹಾಕ್ಕೊಂಡು ಬಟ್ಲಿಗೆ ಹಾಕ್ಕೊಂಡು ಇಟ್ಕೊಂಡಲ್ಲ, ಅದಕ್ಕೆ ಎಣ್ಣೆನ ಹಾಕ್ಬಿಟ್ಟು ನಂತರ ಸ್ವಲ್ಪ ಉಪ್ಪು ಹಾಕ್ತೆ. ಜಾಸ್ತಿ ಏನು ಬೇಡ, ಒಂದು ಸ್ವಲ್ಪ ಹಾಕಬೇಕಷ್ಟೆ. ಇವಾಗ ಕೈನಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಉಪ್ಪು ಹಾಕಿದ್ದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೀರು ಹಾಕಿ ಪೂರಿ ಹಿಟ್ಟಿನ ತರಹ ಕಲಿಸ್ಕೋಬೇಕಾಗುತ್ತೆ. ಮೆತ್ತಗಿದ್ರೆ ಲಟ್ಸೋದಕ್ಕೆ ಚೆನ್ನಾಗಿರುತ್ತೆ. ಏಕೆಂದರೆ ಇದು ಚಿರೋಟಿ ರವೆ, ಲಟ್ಸೋದು ಸ್ವಲ್ಪ ಕಷ್ಟ. ಮೈದಾ ಹಿಟ್ಟು ಗೋಧಿ ಹಿಟ್ಟಾದರೆ ಲಟ್ಟಿಸ್ಬಿಡ್ಬೋದು. ಇದರ ಚಿರೋಟಿ ರವೆ ಸ್ವಲ್ಪ ನೆನಿಬೇಕು. ನೆನೆದ್ರೇ ಲಟ್ಸೋದಕ್ಕೆ ಸುಲಭ ಆಗುತ್ತೆ. ಇವಾಗೆಲ್ಲ ಚೆನ್ನಾಗಿ ಹಿಟ್ಟೆಲ್ಲ ಕಲಸಿ ಮಿಕ್ಸ್ ಮಾಡಿದ್ದೀನಿ. ಈ ಥರ ಮೆತ್ತಿಗೆ ಇದೆ. ಇವಾಗ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ. ಒಲೆ ಮೇಲೆ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಅಗಸೆ ಸೊಪ್ಪನ್ನು ಬಿಡಿಸ್ಬಿಟ್ಟು ತೊಳೆದ್ಬಿಟ್ಟು ಅದರೊಳಗೆ ಹಾಕಿದ್ದೀನಿ. ಇವಾಗ ಅದು ಹಾಗೆ ಕಲಿಸ್ತಾ ಇದ್ದರೆ ಚೆನ್ನಾಗಿ ಗರಿಯಾಗಿ ಆಗುತ್ತೆ. ಗರಿ ಆದಮೇಲೆ ಈ ತರಹ ಪುಡಿ ಮಾಡಿ ಇಟ್ಕೋಬೇಕು. ಈ ತರಹ ಪುಡಿ ಮಾಡಿದ್ದಾದಮೇಲೆ ಅದು ಪಲ್ಯಕ್ಕೆ ಹಾಕಬೇಕಾಗುತ್ತೆ. ಇವಾಗ ಅದು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ಇವಾಗ ಬೇಳೆ ಯಾವ ಥರ ಬೆಂದಿದೆ ಅಂತ ನೋಡೋಣ. ಇವಾಗ ಇನ್ನೊಂದು 5 ನಿಮಿಷ ಬೆಂದರೆ ಅದು ಸಾಕು. ಬೇಯೋದಕ್ಕೆ ಬಿಡೋಣ. ಒಂದು 5 ನಿಮಿಷ ಬೇಯಬೇಕಾಗುತ್ತೆ. ಚೆನ್ನಾಗಿ ಕುದಿ ಬರಬೇಕು. ಬೇಳೆ ಚೆನ್ನಾಗಿ ಬೆಂದ್ರೇ ಹೂರಣ ಚೆನ್ನಾಗಿ ಬರೋದು, ಮೆತ್ತಗಾಗೋದು. ರುಬ್ಬಿದ್ರೆ ಕೂಡ ಚೆನ್ನಾಗಾಗೋದು. ಇಲ್ಲ ಬೇಯಲಿಲ್ಲ ಅಂದರೆ ಬೇಳೆ ರುಬ್ಬಿದ್ರೆ ದಪ್ಪಕ್ಕೆ ಹಂಗಂಗೆ ಇರ್ತೈತೆ. ಇವಾಗ ಚೆನ್ನಾಗಿ ಒಂದೇ ಸಮ ಬೇಯಬೇಕು. ಇವಾಗ ಒಬ್ಬಟ್ಟಿಗೆ ಹೂರಣಕ್ಕೆ ನೀವು ಹೇಗೆ ಬೇಳೆನ ಬೇಯಿಸ್ತೀರೋ ಅದೇ ತರಹ ಬೇಯಿಸಿದ್ರೆ ಸಾಕು. ಇವಾಗ ಹೂರಣಕ್ಕೆ ಬೇಯಿಸೋ ಥರನೇ ಬೇಯಿಸ್ಕೋಬೇಕಾಗುತ್ತೆ ಇದು. ಇವಾಗ ನೋಡಿ, ಇವಾಗ ಬೆಂದಿದೆ. ಇವಾಗ ಒಲೆನ ಆರಿಸ್ಬಿಡೋಣ. ಒಲೆ ಆರಿಸ್ಬಿಟ್ಟು ನೀರನ್ನೆಲ್ಲ ಬಗ್ಗಿಸ್ಕೊಂಬಿಡೋಣ. ನೀರನ್ನೆಲ್ಲ ತನಿ ಮಾಡಬೇಕು. ನೀರು ಮತ್ತು ಬೇಳೆ ಎರಡೂ ಬೇರೆ ಬೇರೆಯಾಗಿ ಇಟ್ಕೋಬೇಕಾಗುತ್ತೆ. ಇವಾಗ ಬೆಂದಿರೋದಾದಮೇಲೆ ಒಂದು ಬಟ್ಲು ತಗೊಂಡಿದ್ದೀನಿ. ಸಾರು ಮಾಡಿಸೋ ಬಟ್ಲಿಗೆ ಹಾಕ್ತಾಯಿದ್ದೀನಿ. ನೀರನ್ನೆಲ್ಲ ಚೆನ್ನಾಗಿ ಮೇಲೆ ನೀರೆಲ್ಲ ಬಗ್ಗಿಸ್ಬಿಟ್ಟು ಅದು ತಿರ್ಗಾ ಈ ತೂತಿರೋ ಬಟ್ಲಿಗೆ ಎಲ್ಲ ಪೂರ್ತಿ ನೀರೆಲ್ಲ ಅದು ಬೇಳೆ ಎಲ್ಲ ಬಗ್ಗಿಸ್ಬಿಡೋಣ. ಇವಾಗ ಬೇಳೆ ಮತ್ತು ನೀರು ಎಲ್ಲ ಬೇರೆ ಬೇರೆ ಆಗೋವರೆಗೂ ಚೆನ್ನಾಗಿ ನೀರೆಲ್ಲ ಒಡಗಬೇಕು. ಅಲ್ಲಿವರೆಗೂ
ಬಿಡೋಣ. ನಂತರ ಬೆಲ್ಲನ ಹಾಕ್ತಾಯಿದ್ದೀನಿ. ಬೆಲ್ಲನ ಒಂದು ಲೋಟದಷ್ಟು ಹಾಕಿ ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಇವಾಗ ಬೇಳೆ ಒಂದು ಲೋಟದಷ್ಟು ಹಾಕಿದ್ದೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಬೆಲ್ಲನ ಹಾಕ್ತಾಯಿದ್ದೀನಿ. ಇವಾಗ ಬೆಲ್ಲ ಹಾಕ್ಬಿಟ್ಟು ನಂತರ ಕೊಬ್ಬರಿನ ಒಂದು ಸಣ್ಣ ಬಟ್ಲಿಗೆ ಹಾಕ್ಬಿಟ್ಟು ಒಂದು ಚೂರು ನೀರು ಹಾಕ್ತಾಯಿದ್ದೀನಿ. ಇದನ್ನ ಏನಕ್ಕಪ್ಪ ಅಂದರೆ ಇದು ಈ ಕೊಬ್ಬರಿ ಎಲ್ಲ ಹಿಂಡ್ಕೊಂಡ್ರೆ ಸ್ವಲ್ಪ ಹಾಲು ಬರುತ್ತೆ. ಅಂದರೆ ಪೂರ್ತಿ ಹಿಂಡಬಾರ್ದು, ಮೀಡಿಯಮ್ಮಾಗಿ ಸುಮ್ಮನೆ ಒಂದು ಸ್ವಲ್ಪ ಹಾಲು ಬರೋಕ್ಕೆ ಹಿಂಡ್ಕೊಂಡ್ರೆ ಸಾಕು. ಹಿಂಡ್ಬಿಟ್ಟು ಈ ಬೆಲ್ಲ ಹಾಕಿದ್ದೀನಲ್ಲ ಬಟ್ಲಿಗೆ ಅದಕ್ಕೆ ಹಾಕ್ತಾಯಿದ್ದೀನಿ. ಅದಕ್ಕೆ ಹಾಕ್ಬಿಟ್ಟು ಆ ಹಾಲನ್ನು, ಕೊಬ್ಬರಿ ಹಾಲನ್ನು ಈ ಕಟ್ಟಿಗೆ ಬೇಳೆ ಒಬ್ಬಟ್ಟಿನ ಸಾರಿಗೆ ಹಾಕೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇವಾಗ ಅದೇ ಕೊಬ್ಬರಿ ಮತ್ತು ಬೆಲ್ಲ ಎಲ್ಲ ಹಾಕಿದ್ದಾದಮೇಲೆ ಇವಾಗ ನೀರು ಬಗ್ಗಿಸಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಅದಕ್ಕೆ ಹಾಕಬೇಕಾಗುತ್ತೆ. ಇವಾಗ ಒಂದು ಸಣ್ಣದೊಂದು ಬಟ್ಲು ತಗೊಂಡು ಬೇಳೆಯನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಈ ಬೇಳೆ ಏನಕ್ಕೆ ತಗೊಳ್ತಾ ಇದ್ದೀನಿ ಅಂದರೆ ಅಗಸೆ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಅದನ್ನು ತಗೊಳ್ತೀನಿ. ಇದು ಪಪ್ಪು ಮಾಡೋದಕ್ಕೆ ಇನ್ನು ಸ್ವಲ್ಪ ಸಣ್ಣ ಬಟ್ಲು ತಗೊಂಡು ಅದಕ್ಕೆ ಪಪ್ಪಿಗೆ ಹಾಕ್ತಾಯಿದ್ದೀನಿ ಬೇಳೆನ. ನಂತರ ಬೆಲ್ಲ ಕೊಬ್ಬರಿ ಹಾಕಿರೋ ಬಟ್ಲಿಗೆ ಇದನ್ನು ಬೇಳೆಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ಬಿಡೋಣ. ಒಲೆ ಮೇಲೆ ಸ್ಟವ್ ಹತ್ತಿಸ್ಬಿಟ್ಟು ಒಲೆ ಮೇಲೆ ಇಟ್ಬಿಟ್ಟು ಅದು ಬೆಲ್ಲ ಕರಗೋವರೆಗೂ ಬಿಡಬೇಕಾಗುತ್ತೆ. ಪಾಕ ಬರಬೇಕು, ಘಮ್ಮಂತ ವಾಸನೆನೂ ಬರುತ್ತೆ. ಬೆಲ್ಲ ಎಲ್ಲ ಪಾಕ ಬರೋವರೆಗೂ ಬಿಟ್ಟರೆ ಚೆನ್ನಾಗಿ ವಾಸನೆ ಬರೋವರೆಗೂ ಬಿಡಬೇಕು. ಇವಾಗ ಬೆಲ್ಲ ಎಲ್ಲ ಕರಗ್ತಾ ಇದೆ, ಇನ್ನೊಂದು ಸ್ವಲ್ಪ ಕರಗಬೇಕು. ಅಲ್ಲಿವರೆಗೂ ಸ್ವಲ್ಪ ಇದು ಕೆತ್ತಕ್ತಾ ಅಲ್ಲಿವರೆಗೂ ಅದನ್ನು ಕೈ ಆಡಿಸ್ತಾ ಇರೋಣ, ಇಲ್ಲ ಅಂದರೆ ಅದು ತಳ ಹತ್ತುತ್ತೆ. ಇವಾಗೆಲ್ಲ ಆಗ್ತಾ ಬಂದಿದೆ. ಇವಾಗ ಒಲೆಯನ್ನು ಆರಿಸ್ಬಿಡೋಣ. ಒಲೆ ಆರಿಸ್ಬಿಟ್ಟು ಈ ಪಾಕ ಬಂದಿದೆಯಲ್ಲ ಇದನ್ನು ಒಂದು ತಟ್ಟೆಗೆ ಹಾಕೋಣ. ತಟ್ಟೆಗೆ ಹಾಕಿದ್ರೆ ತಣ್ಣಗಾಗುತ್ತೆ, ಇಲ್ಲ ಅಂದರೆ ಮಿಕ್ಸಿಗೆ ಹಾಕೋದಕ್ಕೆ ಆಗಲ್ಲ. ಅದಕ್ಕೆ ಇವಾಗ ಒಂದು ತಟ್ಟೆಗೆ ಒಂದು ಸಾರಿ ಮಿಕ್ಸಿಗೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ತಟ್ಟೆಗೆ ಹಾಕ್ತಾಯಿದ್ದೀನಿ. ಒಂದು 2 ಸೌಟ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕಿದ್ರೆ ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಇವಾಗ ಹಾಕಿ ತಣ್ಣಗಾಗೋದಕ್ಕೆ ಬಿಡೋಣ. ಅದು ಇವಾಗ ಆ ಕಡೆ ತಣ್ಣಗಾಗೋದ್ರೊಳಗಡೆ ಈ ಅಗಸೆ ಸೊಪ್ಪಿನ ಪಲ್ಯನ ಮಾಡ್ಕೊಂಡ್ಬಿಡೋಣ. ಒಲೆ ಮೇಲೆ ಬಾಣಲಿ ಇಟ್ಬಿಟ್ಟು 1-2 ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕೋಣ. ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಕಾಳು ಹಾಕೋಣ. ಸಾಸಿವೆ ಕಾಳು ಹಾಕ್ಬಿಟ್ಟು ಪಟ್ಪಟ್ ಅಂತ ಸಿಡ್ದಿದ್ದಾದಮೇಲೆ ಅದಕ್ಕೆ ಕಡಲೆಬೇಳೆ 1 ಟೀ ಸ್ಪೂನ್ನಷ್ಟು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ. ನಂತರ ಒಣಮೆಣಸಿನ್ಕಾಯಿ 2 ಚೂರು ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸಾಸಿವೆ ಕಾಳೆಲ್ಲ ಪಟ್ಪಟ್ ಅಂತ ಸಿಡ್ದಿದ್ದಾಗಿದೆ. ಇವಾಗ ಇದನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿಬಿಟ್ಟು 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. 2 ನಿಮಿಷ ಫ್ರೈ ಮಾಡಿದ್ದಾದಮೇಲೆ ಇವಾಗ ಬೇಳೆನ ತೆಗೆದು ಒಂದು ಸಣ್ಣ ಬಟ್ಲಿಗೆ ತೆಗೆದು ಇಟ್ಕೊಂಡಿದ್ದೀನಲ್ಲ ಆ ಬೇಳೆಯನ್ನು ಇದಕ್ಕೆ ಹಾಕ್ಬಿಡೋಣ. ಇದಕ್ಕೆ ಹಾಕಿಬಿಟ್ಟು ಹಾಗೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋ. 1-2 ನಿಮಿಷ ಕೈ ಆಡಿಸಿದ್ರೆ ಸಾಕು. ಇವಾಗ ನಂತರ ಅದಕ್ಕೇ ಅಗಸೆ ಸೊಪ್ಪು ಗರಿಗರಿಯಾಗಿ ಪುಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಹಾಕೋಣ. ಅದನ್ನು ಹಾಕ್ಬಿಟ್ಟು ಹಾಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೊಂಡು 1-2 ನಿಮಿಷ ಫ್ರೈ ಆಗಿದ ತಕ್ಷಣ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದಾದ್ಮೇಲೆ ಕೂಡ ಹಾಗೆ ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ, ಫ್ರೈ ಮಾಡ್ಕೊಳ್ಳೋಣ. ಇನ್ನೊಂದು ಸರ್ತಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಹಸಿ ಕೊಬ್ಬರಿಯನ್ನು ಹಾಕಬೇಕಾಗುತ್ತೆ. ಹಸಿ ಕೊಬ್ಬರಿ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ, ಅದಕ್ಕೆ ಹಾಕ್ತಾಯಿದ್ದೀನಿ. ನೀವು ಹಸಿ ಕೊಬ್ಬರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಿಮ್ಮ ರುಚಿಗೆ ಎಷ್ಟು ಬೇಕು, ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು, ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೋಬೋದು. ನಾನು ಇಷ್ಟು ಹಾಕ್ತಾಯಿದ್ದೀನಿ. ಕೊಬ್ಬರಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಕೊಬ್ಬರಿ ಕೂಡ ಹಾಕಿದ್ದಾದಮೇಲೆ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಅಗಸೆ ಸೊಪ್ಪಿನ ಪಲ್ಯ ರೆಡಿ. ರುಚಿಯಾದ ಅಗಸೆ ಸೊಪ್ಪಿನ ಪಲ್ಯ ಅನ್ನಕ್ಕೆ, ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಅಗಸೆ ಸೊಪ್ಪಿನ ಪಲ್ಯ ರೆಡಿ. ಇವಾಗ ಕರಿಗಡುಬು ಮಾಡೋದನ್ನು ತೋರಿಸ್ತೀನಿ. ಇವಾಗ ಪೂರ್ಣ ಎಲ್ಲ ರೆಡಿ ಆಗಿದೆ. ಇವಾಗ ಕರಿಗಡುಬು ಮಾಡೋದಕ್ಕೆ ಈ ಹಿಟ್ಟು ಕಲಸಿ ಇಟ್ಕೊಂಡಿರೋದನ್ನು ಸಣ್ಣದಾಗಿ ಉಂಡೆ ಕಟ್ಟಿ ಇಟ್ಕೊಂಡಿದ್ದೀನಿ. ಪೂರಿಗೆ ನಾವು ಹೇಗೆ ಉಂಡೆ ಕಟ್ಟಿ ಇಟ್ಕೊಳ್ತೀವೋ ಆ ತರಹ ಇಟ್ಕೊಂಡ್ಬಿಡೋಣ. ಪೂರಿ ಸೈಜ್ಗೆ ಸಾಕು. ನಂತರ ಈ ತರಹ ಹೂರಣ ಕೂಡ ಉಂಡೆ ಕಟ್ಟಿ ಇಟ್ಕೊಂಡು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ನಂತರ ಇದನ್ನು ಲಟ್ಟಿಸ್ಕೊಳ್ಳೋಣ. ಪೂರಿಗೆ ಹೇಗೆ ಲಟ್ಟಿಸ್ಕೊಳ್ತೀವೋ ಅದೇ ತರಹ ಲಟ್ಟಿಸ್ಕೋಬೇಕಾಗುತ್ತೆ. ಲಟ್ಟಿಸ್ಕೊಂಡ್ಬಿಟ್ಟು ಒಂದು ಸಣ್ಣ ಬಟ್ಲು ತಗೊಂಡು ಅದಕ್ಕೆ ನೀರು ಹಾಕಿದ್ದೀನಿ. ನೀರು ಹಾಕ್ಬಿಟ್ಟು ಸ್ವಲ್ಪ ಹತ್ತಿ ತೊಗೊಂಡಿದ್ದೀನಿ. ಇದನ್ನು ನೀರು ಹಾಕಿದ್ದು ತೇವ ಮಾಡ್ಕೊಂಡ್ಬಿಟ್ಟು ಈ ಲಟ್ಸಿರೋ ಹಿಟ್ಟಿನ ಮೇಲೆ ಸುತ್ತಲೂ ಅದನ್ನು ಪ್ರೆಸ್ ಮಾಡೋಣ.
ಅದು ನೀರು ಹಾಕಿದರೆ ಚೆನ್ನಾಗಿ ಪ್ರೆಸ್ ಆಗುತ್ತೆ, ಇಲ್ಲ ಅಂದರೆ ಅದು ಬಿಟ್ಕೊಂಡ್ಬಿಡುತ್ತೆ ಅಂತ ನೀರು ಹಾಕ್ತಾಯಿದ್ದೀನಿ. ಇವಾಗ ಇದಾದಮೇಲೆ ಹೂರಣನ ಅದರೊಳಗಡೆ ಇಟ್ಬಿಟ್ಟು ಮಡಚಿಬಿಡೋಣ. ಇದೇ ತರಹ ಮಡಚಿಬಿಟ್ರೆ ಎಲ್ಲನೂ ರೆಡಿಯಾಗಿದೆ. ಇವಾಗ 4 ರೆಡಿಯಾಗಿದೆ. ಒಲೆ ಮೇಲೆ ಎಣ್ಣೆನೂ ಕೂಡ ಕಾದಿದೆ. ಇದನ್ನು ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಅದು ಬೇಯಬೇಕು. ಎರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಬೇಯೋವರೆಗೂ ಬಿಡೋಣ. ಇವಾಗ ಅದು ಬೆಂದಿದ್ದಾದಮೇಲೆ ಇನ್ನೊಂದು ಕಡೆನೂ ತಿರುವಾಕಿ ಬೇಯಿಸೋಣ. ಅದು ಒಂದು ಸರ್ತಿ ತಿರ್ಕೊಳ್ಳಲ್ಲ, ಆಗ ಪ್ರೆಸ್ ಮಾಡಿದ್ರೆ ತಿರ್ಕೊಳ್ತೀವಿ. ಇವಾಗ 2 ಕಡೆನೂ ಬೆಂದಿದ್ದಾಗಿದೆ. ಇವಾಗ ಕರಿಗಡಬು ರೆಡಿ. ಇವಾಗ ಇದನ್ನು ತೆಗೆದುಬಿಟ್ಟು ಇನ್ನೂ 1-2 ಮಾಡಿ ಇಟ್ಕೊಂಡಿರೋದನ್ನು ಕೂಡ ಅದನ್ನು ಕೂಡ ಅದರೊಳಗೆ ಹಾಕೋಣ. ಇವಾಗ ಇನ್ನೂ 1-2 ಹಾಕ್ಬಿಟ್ಟು ತೆಗಿತಾ ಇದ್ದೀನಿ. ಅದು ಕೂಡ ಬೆಂದಿದೆ. ಇವಾಗ ಕರಿಗಡಬು ಕೂಡ ರೆಡಿ ಆಯಿತು. ಈ ದ್ವಾದಶಿ ಹಬ್ಬಕ್ಕೆ ಇವಾಗ ಅಡುಗೆ ಎಲ್ಲ ಪೂರ್ತಿ ರೆಡಿಯಾಗಿದೆ. ನೈವೇದ್ಯಕ್ಕೆ ಸಿದ್ಧ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಿಸಿ ಬಿಸಿಯಾದ ಕರಿಗಡಬು ಗರಿಯಾದ ಅಂದರೆ ತುಂಬ ಗರಿಯಾಗಿರುತ್ತೆ. ಚಿರೋಟಿ ರವೆ ಹಾಕಿರೋದ್ರಿಂದ ಗರಿ ಇರುತ್ತೆ. ಮೈದಾ ಹಿಟ್ಟು ಹಾಕಿದ್ರೂ ಗರಿ ಇರುತ್ತೆ. ಆದ್ರೂ ಚಿರೋಟಿ ರವೆ ಟೇಸ್ಟೇ ಬೇರೆ, ಮೈದಾ ಹಿಟ್ಟಿನ ಟೇಸ್ಟೇ ಬೇರೆ ಬರುತ್ತೆ. ಇವಾಗ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.